ನೋಡಿ, ಕುಮಾರಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿಯವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನು ತಿರ್ಚ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು, ಕಾಮೆಂಟ್ಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವ್ರಿಗೆ ಯಾವತ್ತೂ ಕೂಡ ಅವರು ಸತ್ತವ್ರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು. ಅವ್ರಿಗೆ ಜನರ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಗೌರವ ಆಗಲಿ, ಅವರು ನಡ್ಕೊಳ್ತಕ್ಕಂಥ ರೀತಿ ಆಗಲಿ ಯಾವತ್ತೂ ಕೂಡ ಇಲ್ಲ. ಸೊ ಇವತ್ತು ಕೂಡ ರಾಜಕೀಯಕ್ಕೋಸ್ಕರ ಇನ್ನೊಬ್ಬರನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹೊರತು, ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಹೋಗಿದ್ರು. ಹೆಂಗೆ ಹೋಗಿದ್ರು ಅಂತ ಕೇಳಿದ್ರೆ, ಸರ್ಕಾರ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. RCB ಅವರು ಅಷ್ಟೊತ್ತಿಗೆ ಆಗಲೇ ತೀರ್ಮಾನ ಆಗಿತ್ತು, ಒಂದಿಬ್ಬರು ಸತ್ತಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿ ಆಗಿತ್ತು. ಆ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ವೈಂಡ್ ಅಪ್ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನು 10 ನಿಮಿಷದಲ್ಲಿ ಅಲ್ಲಿ ಬಂದಂಥ ಅಭಿಮಾನಿಗಳಿಗೆ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಬಂದಿರತಕ್ಕಂಥದ್ದು. ಅದು ಮಾಧ್ಯಮಗಳಲ್ಲೂ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ, ಎಲ್ಲನೂ ಕೂಡ ಇದೆ. ಇವತ್ತು ರಾಜಕೀಯವಾಗಿ ಅವರು ಏನೋ ಹೇಳಬೇಕು ಅಂತ ಅಂದಾಗ ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯವಾಗಿ ನಾವು ಕೂಡ ಉತ್ತರ ಕೊಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.